ನೀಟ್ಗೂ ಮುಲ್ಲಾಗಳಿಗೂ ಏನ್ ಸಂಬಂಧ ಅಂತ ಹೇಳಿ ಸಿಟಿ ರವಿಯವರು ಚಿಕ್ಕಮಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ರು. ಸಿಟಿ ರವಿಯವರ ಹೇಳಿಕೆಯನ್ನ ಖಂಡಿಸಿ ಮುಸ್ಲಿಮರಿಂದ ಭಾರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಯಿತು. ಬಿಜೆಪಿ ಎಂಎಲ್ಸಿ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ದೂರು ಕೂಡ ದಾಖಲಾಗಿತ್ತು. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿಗೆ ಎರಡೆರಡು ಬಾರಿ ನೋಟಿಸ್ ಕೊಟ್ಟಿದ್ರು. ಆದ್ರೆ ನೋಟಿಸ್ಗೆ ರಿಯಾಕ್ಟ್ ಮಾಡಲಿಲ್ಲ. ಇಲ್ಲಿ ಸಿಟಿ ರವಿಯವರು ಖುದ್ದಾಗಿ ಪೊಲೀಸರ ಮನೆಗೆ ತೆರಳಿ ನೋಟಿಸ್ ಅನ್ನ ಮನೆಗೆ ಅಂಟಿಸಿ ಕೂಡ ಬಂದಿದ್ರು. ನೀಟ್ಗೂ ಮುಲ್ಲಾಗಳಿಗೂ ಏನ್ ಸಂಬಂಧ ಅಂತ ಹೇಳಿ ಸಿಟಿ ರವಿಯವರು ವಿವಾದಾತ್ಮಕ ಹೇಳಿಕೆಯನ್ನ ಚಿಕ್ಕಮಗಳೂರಿನಲ್ಲಿ ಕೊಟ್ಟಿರುವಂತದ್ದು. ಸಿಟಿ ರವಿಯವರ ಈ ಹೇಳಿಕೆಯನ್ನ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಮುಸ್ಲಿಮರು ಭಾರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಬಿಜೆಪಿ ಎಂಎಲ್ಸಿ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ದೂರು ಕೂಡ ದಾಖಲಾಗಿತ್ತು. ಇನ್ನು ಈ ದೂರು ಕೊಟ್ಟಾದ್ಮೇಲೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಪೊಲೀಸರು ಎರಡೆರಡು ಬಾರಿ ನೋಟಿಸ್ ಕೊಟ್ಟರು. ಮನೆಗೆ ಹೋಗಿ ನೋಟಿಸ್ ಅಂಟಿಸಿ ಬಂದರೂ ಕೂಡ ಆ ಸಂದರ್ಭದಲ್ಲಿ ಸಿಟಿ ರವಿಯವರು ಖ್ಯಾತೆ ತೆಗೆದು ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ಆ ನೋಟಿಸ್ ಅನ್ನ ಹರಿದು ಹಾಕಿ ಅಲ್ಲೂ ಕೂಡ ಒಂದು ದೊಡ್ಡ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ರು ಸಿಟಿ ರವಿಯವರ ಮನೆ ಮುಂದೆ. ಅದಾದ್ಮೇಲೆ ದೂರು ಕೊಟ್ಟವರ ವಿರುದ್ಧ ಇವಾಗ ಸಿಟಿ ರವಿಯವರು ಪ್ರತಿ ದೂರನ್ನ ದಾಖಲಿಸಿದ್ದಾರೆ. ಎಫ್ಐಆರ್ ತಡೆಯಾಜ್ಞೆಯನ್ನು ಕೋರಿ ಸಿಟಿ ರವಿ ಹೈಕೋರ್ಟ್ಗೆ ಈಗ ಅರ್ಜಿಯನ್ನ ಹಾಕಿದ್ದಾರೆ. ಹಾಗಾಗಿ ತುರ್ತು ವಿಚಾರಣೆಗೆ ಸಿಟಿ ರವಿ ಪರ ವಕೀಲರಿಂದ ಈಗ ಮನವಿಯನ್ನ ಮಾಡಲಾಗ್ತಾ ಇದೆ. ಸಿಟಿ ರವಿ ಅವರು ಮಾಡುವಂತ ಕೆಲಸಗಳೇ ಇಂಥವು. ಯಾವುದೇ ಒಂದು ಸಂದರ್ಭದಲ್ಲಿ ಯಾವ ತರದ ಹೇಳಿಕೆಗಳನ್ನ ಕೊಡಬೇಕು ಅನ್ನುವಂಥದ್ದು ಕೊಂಚವಾದ್ರೂ ಪ್ರಜ್ಞೆಯನ್ನ ಉಪಯೋಗಿಸಿಕೊಂಡು ಎಂಎಲ್ಸಿಗಳು ಹೇಳಿಕೆಗಳನ್ನ ಕೊಡಬೇಕು. ಆದ್ರೆ ಸಿಟಿ ರವಿಯವರು ಕೊಟ್ಟಂತಹ ಈ ಹೇಳಿಕೆ ಇದೆಯಲ್ಲ, ಅದು ಕೂಡ ಮುಸಲ್ಮಾನರನ್ನ ಎತ್ಕೊಂಡು ಆ ಕಡೆ ನೀಟ್ಗೂ ಈ ಕಡೆ ಮುಲ್ಲಾಗಳಿಗೂ ಏನ್ ಸಂಬಂಧ ಅಂತ ಹೇಳಿ ಹೇಳಿಕೆ ಕೊಟ್ಟಿರೋದು ಬಹಳ ದೊಡ್ಡ ವಿವಾದಾತ್ಮಕ ಹೇಳಿಕೆ ಕೂಡ ಆಗಿತ್ತು. ಹಾಗಾಗಿ ಸಿಟಿ ರವಿಯವರ ಹೇಳಿಕೆಯನ್ನ ಎಲ್ಲ ಈ ಮುಸ್ಲಿಂ ಬಾಂಧವರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು. ಈಗ ಬಿಜೆಪಿ ಎಂಎಲ್ಸಿ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ದೂರನ್ನು ಕೂಡ ದಾಖಲಾಗಿದ್ರು ಕೂಡ ಅವರು ವಿಚಾರಣೆಗೆ ಬಂದಿದ್ದಿಲ್ಲ. ಹಾಗಾಗಿ ಖುದ್ದು ಪೊಲೀಸರು ಮನೆಗೆ ಹೋಗಿ ನೋಟಿಸ್ ಅನ್ನ ಮನೆ ಮುಂದೆ ಅಂಟಿಸಿದ್ರು ಕೂಡ ಸಿಟಿ ರವಿಯವರ ಕಾರ್ಯಕರ್ತರು ನೋಟಿಸ್ ಹರಿದು ಹಾಕಿ ಅಲ್ಲಿ ಮತ್ತೊಂದು ದೊಡ್ಡ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ರು. ಸಿಟಿ ರವಿಯವರು ಕೂಡ ವಿಚಾರಣೆಗೆ ಬರಲ್ಲ ನಾನು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಅಲ್ಲರಿ, ಒಂದು ನೀವು ನೋಟ್ ಪ್ಯಾಡ್ ಅಲ್ಲಿ ಆಗಿರುವಂತ ಗಲಾಟೆಯನ್ನ ಎತ್ತಿ ತೋರ್ಸಕ್ಕಾಗತ್ತೆ. ಹೇಳಿಕೆಗಳನ್ನು ಕೊಡುವಾಗ ಯಾವ ರೀತಿ ಹೇಳಿಕೆ ಕೊಡಬೇಕು, ತಿರುಚಿ ಪರ್ಚಿ ಹೇಳಿಕೆ ಕೊಡ್ತೀರಾ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿ ನೀವು ವಿಚಾರಣೆಗೆ ಬನ್ನಿ ಅಂತ ಅಂದ್ರೆ ನೋಟಿಸ್ ಅನ್ನೇ ಹರಿದಾಕ್ತೀರಾ. ಯಾವ ತರದ ಮನಸ್ಥಿತಿ ನಿಮ್ದು ಅಂತ ಗೊತ್ತಾಗ್ತಾ ಇಲ್ಲ. ಸದ್ಯ ಈಗ ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿಗೆ ಪೊಲೀಸರು ಎರಡು ನೋಟಿಸ್ ಅನ್ನ ಕೊಟ್ಟರು ಕೂಡ ದೂರು ಕೊಟ್ಟವರ ವಿರುದ್ಧ ಸಿಟಿ ರವಿ ಈಗ ಪ್ರತಿ ದೂರನ್ನ ದಾಖಲಿಸಿದ್ದಾರಂತೆ. ಹಾಗಾಗಿ ಎಫ್ಐಆರ್ ತಡೆಯಾಜ್ಞೆಯನ್ನು ಕೋರಿ ಸಿಟಿ ರವಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ನೀವು ವಿಚಾರಣೆಗೆ ಬನ್ನಿ ಅಂತ ಹೋದ್ಮೇಲೆ ಹೋಗಿ ಕುತ್ಕೊಂಡು ಸಮಾಧಾನದಲ್ಲೇ ಮಾತನಾಡಿ ಇದನ್ನ ಬಗೆಹರಿಸಬಹುದಾಗಿತ್ತು. ನೀವು ಕೊಟ್ಟಂತ ನೋಟಿಸ್ ಅನ್ನ ಹರಿದಾಕಿ ಕೊಡುವಂತ ಹೇಳಿಕೆಗಳ ಮೇಲೆ ಒಂದು ನಾಲಿಗೆ ಹಿಡಿತಾ ಇಲ್ಲದೆ ಹೇಳಿಕೆಗಳನ್ನ ಕೊಟ್ಟು ಈಗ ಎಫ್ಐಆರ್ಗೆ ತಡೆಯಾಜ್ಞೆ ತರೋದು ಅಂತ ಅಂದ್ರೆ ತಮಾಷೆಯ ಸಂಗತಿ. ಒಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಎಂಎಲ್ಸಿ ಆಗಿ ಈ ತರ ನಡ್ಕೊಳ್ಳೋದು ಬಹಳ ಯೋಚನೆ ಮಾಡಿ ಮಾತನಾಡುವಂತಹ ಪರಿಸ್ಥಿತಿಯನ್ನ ನೀವು ನಿರ್ಮಾಣ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಸಿಟಿ ರವಿ ಅವರು ಮಾತನಾಡ್ತಿರೋದು ಇದೇ ಹಿಂದೆ ಮೊದಲೇನಲ್ಲ. ಬಹಳಷ್ಟು ಬಾರಿ ಈ ತರದ ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದು, ಆಮೇಲೆ ತರಾತುರಿಯಾಗಿ ಎಫ್ಐಆರ್ ಹಾಕಬೇಡಿ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕೋದು, ಇದೇ ತರದ ಕೆಲಸಗಳು ನಡೀತಾ ಇದೆ. ಅದ್ ಯಾವಾಗ ಸಿಟಿ ರವಿ ಅವರಿಗೆ ಬುದ್ಧಿ ಬರುತ್ತೋ, ಅದ್ ಯಾವಾಗ ಈ ತರದ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸ್ತಾರೋ, ಯಾವಾಗ ಒಬ್ಬ ಜವಾಬ್ದಾರಿಯುತ ಎಂಎಲ್ಸಿ ಆಗಿ ನಿಂತ್ಕೊಂಡು ವಿಚಾರಧಾರೆಗಳನ್ನ ಜನರಿಗೆ ತಿಳಿಸ್ತಾರೋ, ಕಾದು ನೋಡ್ಬೇಕು. ಮತ್ತೊಂದ್ ಕಡೆಗೆ ಈಗ ತುರ್ತು ವಿಚಾರಣೆಗೆ ಸಿಟಿ ರವಿ ಪರ ವಕೀಲರಿಂದ ಮನವಿಯನ್ನ ಕೂಡ ಮಾಡಲಾಗಿದೆ.